ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ನಮ್ಮ ವೈಜ್ಞಾನಿಕವಾಗಿ ನಾವು ಎಷ್ಟೇ ಮುಂದುವರೆದ್ರೂ ಕೂಡ ಆಯುರ್ವೇದ ಅನ್ನೋದು ನಮ್ಮಲ್ಲಿ ಇನ್ನೂ ಕೂಡ ಉಳಿದಿದೆ. ಇದಕ್ಕೆ ಸಾಕ್ಷಿಯಾಗಿ ನಾನಿವತ್ತು ನಿಮ್ಮನ್ನು ಒಂದು ನಾಟಿ ವೈದ್ಯರ ಮನೆ ಕರ್ಕೊಂಡ್ಬಂದಿದ್ದೀನಿ. ಇಲ್ಲಿ ಎಷ್ಟೇ ಕಾರ್ಕೋಟಕ ವಿಷ ಕಚ್ಚಿದ್ರೂ ಕೂಡ ಆ ವಿಷವನ್ನು ತೆಗೆದು ಜನರ ಜೀವವನ್ನು ಉಳಿಸ್ತಾ ಬಂದಿದ್ದಾರೆ. ಸುಮಾರು 4 ತಲೆಮಾರುಗಳಿಂದ ಇದೇ ರೀತಿಯ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಯಾವುದೇ ರೀತಿಯ ಅಪೇಕ್ಷೆಗಳಿಲ್ಲದೆ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡ್ತಾ ಬಂದಿದ್ದಾರೆ. ನಾನಿವತ್ತು ಈ 4ನೇ ತಲೆಮಾರಿನ ಭೋಜನಾಯ್ಕ ಅನ್ನೋ ನಾಟಿ ವೈದ್ಯರ ಬಗ್ಗೆ ನಾನು ಇವತ್ತು ಪರಿಚಯವನ್ನು ಮಾಡಿಕೊಡ್ತೀನಿ. ಹಾಗೆಯೇ ಇಲ್ಲಿಗೆ ಯಾವ ರೀತಿ ನೀವು ಬರಬೇಕಾಗತ್ತೆ, ನಾವೊಂದು ಹಾವು ಕಚ್ಚಿದಾಗ ತುಂಬ ಗಡಿಬಿಡಿ ಆಗ್ತೀವಿ. ನಾವು ಗಡಿಬಿಡಿ ಆಗದೆ ಯಾವ ರೀತಿಯಲ್ಲಿ ಇದನ್ನು ನಾವು ಸಂಭಾಳಿಸ್ಕೊಂಡು ಹೋಗ್ಬೋದು, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ನೀವೇನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ನಾವು ನಾಟಿ ವೈದ್ಯರನ್ನು ಭೇಟಿಯಾಗುವ. ಸ್ನೇಹಿತರೆ, ನಾನು ಹೇಳ್ತಿರುವಂತಹ ಈ ನಾಟಿ ವೈದ್ಯರು ಇವರೇ. ವೈದ್ಯರೇ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಆರಾಮಿದ್ದೀನಿ. ಆರಾಮಲ್ಲ? ತಮ್ಮ ಪರಿಚಯ ಮಾಡಿಕೊಡಿ ಫಸ್ಟ್ ನೀವು. ನನ್ನ ಹೆಸರು ಭೋಜನಾಯ್ಕ. ಶೇಡಿಮನೆ ಗ್ರಾಮ, ಕುಂದಾಪುರ ತಾಲೂಕು. ಈಗ ಹೆಬ್ರಿ ತಾಲೂಕು ಆಯ್ತು, ಆದರೂ ಕುಂದಾಪುರ ತಾಲೂಕು ಮೊದಲ. ಶೇಡಿಮನೆ ಗ್ರಾಮ, ಕರ್ಪಾಡಿ ನಮ್ಮ ಮನೆ. ಕರ್ಪಾಡಿ ಊರ ಹೆಸರು ಕರ್ಪಾಡಿ ಅಂತೇಳಿ. ನಮ್ಮ ಮನೆ ಹೆಸರು ಕರ್ಪಾಡಿ. ಹೆಬ್ರಿನಲ್ಲಿ ಎಷ್ಟು ಕಿಲೋಮೀಟರ್ ಹತ್ತೆ? ಹೆಬ್ರಿನಲ್ಲಿ 13 ಕಿಲೋಮೀಟರ್. 13 ಕಿಲೋಮೀಟರ್. 13 ಕಿಲೋಮೀಟರ್. ಓಕೆ. ಒಂದು ವೇಳೆ ಆಗುಂಬೆ ಆ ಕಡೆಯಿಂದ ಬರೋದಾದ್ರೆ ಆಗುಂಬೆ ಕಡೆ ಮಕ್ಕಳು ಸೋಮೇಶ್ವರ ಸೋಮೇಶ್ವರದಲ್ಲಿ ಬಂದು ಮಾಂಡಿ ಮುರ್ಕೈ ಬಂದು ಮಾಂಡಿ ಮುರ್ಕೈಯಿಂದ 5 ಕಿಲೋಮೀಟರ್. ಅಮಾಸೆ ಬೈಲ್ ರೋಡ್ ಇದು. ಅಮಾಸೆ ರೋಡ್. ಇಲ್ಲ ಅಂತಂದ್ರೆ ಈ ಕಡೆಯಿಂದ ಕುಂದಾಪುರದ ಕಡೆ ಬರೋದಾದ್ರೆ ಕುಂದಾಪುರದಿಂದ ಕರೆಕ್ಟ್ ಅಂದ್ರೆ ನಮ್ಮ ಇಲ್ಲಿಗೆ 50 ಕಿಲೋಮೀಟರ್ ಆಗ್ತದೆ. ಕುಂದಾಪುರದ 50 ಕಿಲೋಮೀಟರ್. ಮತ್ತೆ ಒಳ್ಳೆ ರೂಟ್ ಇತ್ತು. ಗೋಳಿಯಲ್ಲಿ ಬಂದು ಟಿನ್ ಟನಲ್ ಒಳಗೆ ಬಂದ್ರೆ ಒಂದು 10 ಕಿಲೋಮೀಟರ್ ಕಮ್ಮಿ ಆಗ್ತದೆ. ಈಚಿಂದ ಅಮಾಸ್ಬೇಲೆ ಕಡೆ, ಅಮಾಸ್ಬೇಲಿಂದ ಬಪ್ಪದಿದ್ರೆ ಸಿದ್ದಾಪುರ ಸಿದ್ದಾಪುರದಿಂದ 21 ಕಿಲೋಮೀಟರ್. ಅಮಾಸ್ಬೇಲಿಂದ 14 ಕಿಲೋಮೀಟರ್. ಹೆಬ್ರಿ ರೋಡ್, ಸಿದ್ದಾಪುರ ರೋಡ್. ಅಮಾಸ್ಬೇಲಿಂದ ಸಿದ್ದಾಪುರ ರೋಡ್. ಹೆಬ್ರಿಯಿಂದ ಎಷ್ಟು ಕಿಲೋಮೀಟರ್ ಇಲ್ಲಿಗೆ? ಹೆಬ್ರಿಯಿಂದ 13 ಕಿಲೋಮೀಟರ್. 13 ಕಿಲೋಮೀಟರ್. ಆಕ್ಚುಲಿ ಮಂಗಳೂರಿನ ಬರೋದಾದ್ರೆ ಹೆಬ್ರಿ ಬಂದೇ ಬರಬೇಕಾಗುತ್ತೆ. ಮಂಗಳೂರಿನ ಮಕ್ಕಳು ಹೆಬ್ರಿ ಬಂದೇ ಹೊಡ್ಕ. ಮತ್ತೆ ಬೇರೆ ಎಲ್ಲ ಉಡುಪಿ ಒಂದು, ಅದರಲ್ಲಿ ಬ್ರಹ್ಮವರ ಮೇಲೆ. ಓಕೆ. ವೈದ್ಯರ ಹೇಳಿ, ನೀವು ಯಾವುದಕ್ಕೆಲ್ಲ ಔಷಧಿ ಕೊಡ್ತೀರಿ? ಆಕ್ಚುಲಿ ನೀವು ಫೇಮಸ್ ಆಗಿರೋದು ವಿಷ ಪೂರಿತ. ಈಗ ನಮ್ದು ಫೇಮಸ್ ಆದಂದ್ರೆ ಹಾವು ಕಡಿತಕ್ಕೆ ಎತ್ತದ ಕೈ, ಮತ್ತೆ ಜಾನುವಾರಿಗೆ ಔಷಧಿ ಕೊಡುತ್ತೆ. ಮೊದಲೆಲ್ಲ ಊರ್ ತಳಿ ಅಂದ್ರೆ ನಮ್ಮಲ್ಲಿ ಕಾಡು ತಳಿ ಅಂತ, ಕಾಡು ಗಂಟಿಗಳಂದ್ರ ಅದಕ್ಕೆ ಮಳೆ ಬಿಟ್ಟದ್ದು, ಬಾಲ್ ನಾಗರ ಹಿಡಿದ್ರೆ, ಮತ್ತೆ ಥಂಡಿ ಕಾಯಿಲೆಗೆ ಇದಕ್ಕೆಲ್ಲ ಔಷಧಿ ಕೊಡ್ತಿತ್ತು. ಈಗ ಅವು ಎಲ್ಲ ಸ್ವಲ್ಪ ಕಮ್ಮಿ ಇದ್ದು, ಆದ್ರೂ ಕೆಲವು ನಮ್ಮ ಹಳ್ಳಿಲೆಲ್ಲ ಸ್ವಲ್ಪ ಇದ್ದು. ಆದ್ರೆ ಮಳೆ ಬಿಟ್ರೆ ಅದಕ್ಕೆ ನಮ್ಮದೇ ಒಂದು ಔಷಧಿ ಇತ್ತು. ಸೊಪ್ಪೆಲ್ಲ ಕಡ್ದು ಹಚ್ಚಿ ಅದನ್ನ ಮೊಳೆ ಕುಡಿಸೋಂತಿರತ್ತೆ. ಮತ್ತೆ ಕಾಲು ತುಂಡಾದ್ರೂ ಸಹ, ಕಟ್ಟಾಕು ಜಾಗ ಆದ್ರೆ ಕಾಲು ತುಂಡಾದ್ರೂ ಸಹ ಸರಿ ಮಾಡ್ತಿತ್ತು, ಎಷ್ಟೋ ಇತ್ತು. ಮತ್ತೆ ಮೊದಲು ಹೂಡು ಕೋಣ ಸಾಂಗ್ತಿದ್ರೆ, ಎತ್ತು ಕೋಣ ಇದ್ದಿದ್ದು. ಈಗ ಯಾರ ಮಲ್ಲೂ ಇಲ್ಲೇ, ಆದ್ರೂ ಮೊದಲು ಅವಕ್ಕೆಲ್ಲ ಔಷಧಿ ಕೊಡೋಕೆ ಹೋಗ್ತಿತ್ತು ನಾವು. ಕಾಲು ನೋವು ಅದೆಲ್ಲ ಅಥವಾ ಇದಕ್ಕೆಲ್ಲ ಸಣ್ಣ ಪುಟ್ಟಕ್ಕೆಲ್ಲ ಕೊಡ್ತಿತ್ತು. ಈಗ ಈ ಜರ್ಸಿ ದನಗಳ ಬಪ್ಪಗೆ ನಮ್ಮ ಈ ಹಳ್ಳಿ ಔಷಧಿ ಸ್ವಲ್ಪ ಸ್ಟ್ರಾಂಗ್ ಹೆಚ್ಚಾತ್ತು. ಹಂಗಪ್ಪ ಇವಾಗ ನಾಗ ಹಿಡಿದ್ರೆ ಮತ್ತೆ ಮೊಳೆ ಬಿಟ್ಟರೆ ಇವುಗಳು ಕೊಡ್ತಾ ಇತ್ತು. ಮತ್ತೆ ಥಂಡಿ ಕಾಯಿಲೆಗೆಲ್ಲ ದಾಟಲ್ಲಿ ಹೋಗ್ತಾರೆ, ಯಾಕಂದ್ರೆ ನಮ್ದು ಸ್ಟ್ರಾಂಗ್ ಹೆಚ್ಚಾಗಿ ಅದು ಮೇಲೆ ಕೆಳಗೆ ಜಾಸ್ತಿ ರೇಟಿ ನಾವು ಅದೊಂದು ರಿಸ್ಕ್ ಅಂದ್ರೆ ನಾವು ಹೆಚ್ಚಿಗೆ ಉಮೇದು ಮಾಡೋದಿಲ್ಲ ಈಗ. ಆದ್ರಿಂದ ಮಳೆ ಬಿಟ್ಟದಕ್ಕೆ ಮತ್ತೆ ನಾಗ ಹಿಡಿದು ಇಳು ಕೊಡ್ತಾ ಇತ್ತು. ಮಳೆ ಬಿಟ್ಟಿದ್ದು ಅಂತ ಹೇಳಿದ್ರೆ ಅಂದ್ರೆ ಏನದು? ಮಳೆ ಬಿಟ್ಟದಂದ್ರೆ ಮುಂದಿನ ಕಾಲ ಹಾರ್ ಚೆಟ್ ಒಂದು ಗೆಡ್ಡೆ ಕಣಂಗಿರುತ್ತೆ, ಆ ಗಡ್ಡೆ ಜಾರಿ ಹೋಗೋದು. ಆ ಜಾರಿ ಹೊತ್ರ ಕೂಡ ನಾವು ಅದಕ್ಕೇನು ಬಲ ಕಾಲು ಮಳಿ ಬಿಟ್ರೆ ಎಡಕಾಲಿ ಕಟ್ಟು ಹೋಗಿ, ವಿರೋಧ ಕಾಲ ಎಡಕಾಲಿ ಕಟ್ಟು ಹಾಕೋದು. ಆ ಕಟ್ಟು ಹಾಕೋಕೊಳ್ಳಿ ಏನ್ ಮಾಡುತ್ತೆ, ಆ ಕಾಲನ್ನ ಅದಕ್ಕೆ ಊರು ಕಾತಿಲ್ಲ. ಯಾವುದು ಈ ಕಟ್ಟು ಹಾಕದ ಕಾಲ ಊರು ಕಾತಿಲ್ಲ, ಬಲ ಕಾಲನ್ನೇ ಊರುತ್ತದ. ಬಲ ಕಾಲ ಮುರಿ ಬಿಟ್ರೆ ಬಲ ಕಾಲ ಊರುತ್ತೆ. ಊರು ಕೂಡಲೇ ಆ ಜಾಯಿಂಟ್ ಅಲ್ಲಿ ಕೂಡಿ ಬಿಡುತ್ತೆ. ಮತ್ತೆ ಅದರಿಂದ ಮೊದಲು ನಾವು ಅದನ್ನ ಜಾಯಿಂಟ್ ಕೂಡ್ಸತ್ತೆ, ಯಾಕೆ ಕಾಲು ಎತ್ತಿ ಅಲ್ಲಿಗೆ ಟಚ್ ಮಾಡತ್ತೆ. ಆಗಳಿಗೆ ಅಲ್ಲಿ ಮೊರೆ ಕೊಡ್ತದೆ. ಮಾಡಿ ಇವತ್ತು ಕಟ್ಟು ಹಾಕ್ರೆ, ಬೆಳಗ್ಗೆ ಮುಂಚೆ ಕಟ್ಟು ಹಾಕ್ರೆ, ಸಾಯಂಕಾಲ ಅದೇ ಟೈಮಿಗೆ ಒಂದು 6 ಗಂಟೆ ಟೈಮಿಗೆ ಅದನ್ನ ಕಟ್ಟು ಬಿಡಿಸಿದ್ರೆ ಸಾಯ್ತು, ಮೊಳೆ ಕುಡಿಯತ್ತೆ. ಮತ್ತೆ ನಾಗರ ಹಿಡಿದ್ರೆ ಅದಕ್ಕೆ ನಮ್ಮದೇ ಒಂದು ಸೊಪ್ಪು ಇರುತ್ತೆ, ಆ ಸೊಪ್ಪನ್ನ ಗುದ್ದಿ ಬಾಲಕ್ಕೆ ಕಟ್ಟೋದು. ಅದರಲ್ಲಿ ನಾಗರ ಹಿಡಿದು ಹೊತ್ತು ಹುಳ. ಅದು ನಾಗರ ಅಂದ್ರೆ ಈ ಒಂಥರ ಬಿಳಿ ಹುಳ ಉದ್ದ ಇರುತ್ತದೆ, ನೂಲ್ ತರ ಬೀನಿ ಕಣಂಗಿರುತ್ತೆ. ಅದು ಬಿಸಿಲಾಗಿ ನೀವು ಎಷ್ಟು ತುಂಡು ಮಾಡ್ರು ಅದು ಸಾಯುವುದಿಲ್ಲ, ಬೆಂಕಿ ಮಾತ್ರ ಸಾಯ್ತು ಬಿಟ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಸತ್ತು ಹೋತಿಲ್ಲ ಆ ಹುಳ. ಅದೆಲ್ಲ ಗಂಟಿ ಮೇವತ್ತಿ ಪಟ್ಟದ ಬಾರಕ್ಕೆ ಕಚ್ಕೊಂತದ್ದು. ಅದು ತಾಗರ್ ಕೂಡಲೇ
ಬಾಲಮುಂಡ ಅಂತ ಹೊತ್ತು. ಹಾಂ ಅದಕ್ಕೆ ನಾವು ನಮ್ದು ಗಿಡಮೂಲಿಕೆ ಔಷಧಿ ಎಲ್ಲ ಹಾಕಿ ಒಂದು ಕಟ್ ಹಾಕಿದ್ರೆ ಆಯ್ತು. ಕಟ್ ಹಾಕಿದ್ರೆ ಬಾಲಮುಂಡ ನಿಲ್ಲತ್ತೆ, ಸರಿ ಆಯ್ತು. ಹಾಂ ಹಾಂ ಸರಿ. ಇದು ಬಿಟ್ಟು ಈಗ ನಮಗೆ ಸಾಮಾನ್ಯವಾಗಿ ಹಾವು ಕಚ್ಚಿದ ಕಾರಣ ನೀವು ಔಷಧಿ ಕೊಡ್ತೀರಿ. ಇದಕ್ಕಿಂತ ಮುಂಚೆ ಇದು ನಿಮ್ಮ ವರ್ಷ ಅಂದರೆ ನಿಮ್ಮ ಹಿಂದಿನ ಎಷ್ಟು ತಲೆಮಾರಿನ ಬಂತು? ಹಿಂದಿನ ತಲೆಮಾರಿ ಅಂದರೆ ನನಗೆ ಗೊತ್ತಿದ್ಲಕ್ಕೆ, ನನಗೆ ಗೊತ್ತಿದ್ದ ವಿಷಯದಲ್ಲೇ ನಮ್ಮ ಅಜ್ಜಯ್ಯ ಔಷಧಿ ಕೊಡ್ತಿದ್ರು ಹಾವು ಕಚ್ಚಿದ್ಗೆ. ಆ ಕಾಲದಂಗೆ ನಮ್ಮಲ್ಲಿ ಮೊದಲು ಈ ಪಂಚಾಯತ್ ಎಲ್ಲ ಇರಲಿಲ್ಲ. ಅಂದ್ರೆ ಪಂಚಾಯತ್ ಮತ್ತು ಶಾನ್ ಬಾಗ್ರ ಅಂತ, ಈಗ ವಿ ಅಂತ ಶಾನ್ ಬಾಗ್ರ ಮತ್ತು ಪಟೇಲ್ರು ಇವ್ರ ಕಾಲದಾಗೆ ನಮ್ಮ ತಾಲೂಕು ಚೇರ್ಮನ್ ಅಂತಿದ್ರಮ್ಮ. ಇಡೀ ನಮ್ಮ ತಾಲೂಕಿಗೆ ಇವ್ರ ಕಣಗಿದ್ದ ಇವ್ರನ್ನೆಲ್ಲ ಬಿಕ್ಕರೆ ಚೇರ್ಮನ್. ಅವರು ಸಹ ಒಂದು ಆಳಿಕೆ ಒಂದು ಮರದ ಬೆಂಚ್ ಮೇಲೆ ಕೂರಿಸಿ ಒಂದು ಸನ್ಮಾನ ಮಾಡಿದಮ್ಮ. ಆಗಲಿಕ್ಕೆ ಒಂದು ಫೋಟೋ ಗಿಟ್ಟೇ ಇರಲ್ಲ, ಕೇಳಿದೆ ನಮ್ಮ ಅಜ್ಜ ಕೇಳಿದೆ. ನಮ್ಮ ಅಜ್ಜ ಸಾಯೋತ್ತಿಗೆ ನನಗೊಂದು 10-12 ವರ್ಷ ಪ್ರಾಯ ಅಷ್ಟೇ. ಅದರಿಂದ ಮೊದಲು ನಮ್ಮ ಅಜ್ಜನ ಅಪ್ಪನೂ ಸಹ ನಾಟಿ ವೈದ್ಯರಮ್ಮ. ನಾಟಿ ವೈದ್ಯ ಅಂದರೆ ಹಿಂದೆ ನಮ್ಮಲ್ಲಿ ಈ ಒಬ್ಬ ಕಿನ್ನರಿ ಜೋಗಿ ಕಣಿ ಹೇಳೋರು ಪತಿಗೆ ನಮ್ಮಲ್ಲಿ ಒಂದು ದನಿಗೆ ಹಾವು ಕಚ್ತಮ್ಮ. ಹಾವು ಕಚ್ಚಿದ ಕೂಡಲೇ ಆಗಲಿಕ್ಕೆ ನಮ್ಮ ಪಿಜ್ಜ ಅಂದರೆ ನಮ್ಮ ಅಜ್ಜನ ಅಪ್ಪಯ್ಯ ಎಲ್ಲ ಔಷಧಿ ಬೇರೆಲ್ಲ ಒಟ್ಟು ಹಾಕೋಕೆ ಹೊರಮ್ಮ. ಹೋಪತ್ತಿಗೆ ಈ ದನ ಹೊಡ್ತಾ ಇತ್ತು. ಹಾವು ಕಚ್ಚಿದ ಕೂಡಲೇ ಅದೇ ಕೂಡಲೇ ಜೋಗಿ ಹೇಳ್ರಮ್ರ ಕಣಿ ಹೇಳೋರ, ಈಗ ನೀನು ಬೇರೆ ಔಷಧಿ ಎಲ್ಲ ತಂದು ಹಾಕೋಳಗೆ ಈಗ ದನ ಸಾಯಿತ್ತು, ಅದಕ್ಕೆ ನಾನೊಂದು ಔಷಧಿ ಹೇಳ್ತೀನಿ ಮಾಡಿ ತೆಗೆಂಡ್ರಮ್ಮ. ಮಾಡಿ ತೆಗೆಂಡ್ರು ಕೂಡಲೇ ನಮ್ಮ ಅಜ್ಜ ಹಿಂದಿನ ಕಾಲದಲ್ಲಿ ಭಾಳ ಹೆದ್ರಲ್ಲ, ಯಾರು ಹೇಳೋದನ್ನ ಹೆದ್ರಕೊಂಡು ಒಳಗೆ ಕೂತ್ಕೊಂಡ್ರು. ಅಯ್ಯೋ ಅದೆಲ್ಲ ನನಗೆ ಆಪದಲ್ಲ ಅಂತ ಸೀದಾ ಒಳಗೆ ಹೋಗಿ ಕೂತ್ರಮ್ಮ. ಕಡೆ ನಮ್ಮ ಅಜ್ಜನಿಗೆ ಒಂದು 10-12 ವರ್ಷ ಪ್ರಾಯ ಆಗಲಿಕ್ಕೆ, ಒಂದು 15 ವರ್ಷ ಒಳಗೆ ಉಮೆ ಜೋರಿತ್ತು ನಮ್ಮ ಅಜ್ಜ, ಬಾರ ಚುರುಕು. ಆಗಲಿಕ್ಕೆ ಅಜ್ಜೆ ಒಳಗೆ ಹೋದ್ರೆ ಹೆರಿಗೆ ಬರಲೇ ಇಲ್ಲ. ಅಜ್ಜನ ಅಪ್ಪಯ್ಯ ಒಳಗೆ ಹೋದ್ರೆ ಹೆರಿಗೆ ಬರಲ್ಲ. ನಿಮ್ಮ ಹೇಳಿದ ಔಷಧಿ ಎಲ್ಲ ಮಾಡ್ತಾ ಇಕೊಂಡು ನಮ್ಮ ಜನ ಸತ್ತು ಹೊತ್ತು ನಾನು ತಲೆ ಬಿಸಿ ಮಾಡ್ಕೊಂಡು ಒಳಗೆ ಹೋಗ್ಕೊಂಡ್ರಮ್ಮ. ಕಡೆಗೆ ಹಂಗೆ ಮಗು ನೀನು ನಾನು ಹೇಳಿದ ಔಷಧಿ ಮಾಡ್ತೇನೆ ಅಡ್ಡಿಲ್ಲ ಅಂದ್ರಮ್ಮ ನಮ್ಮ ಅಜ್ಜಯ್ಯ, ನಮ್ಮ ಅಪ್ಪಯ್ಯ. ಈ ನಾನು ಹೇಳಿದ ಔಷಧಿ ಮಾಡೋದಿದ್ರೆ ನಾನು ಔಷಧಿ ಹೇಳ್ತೇನೆ, ನನಗೆ ಏನಾಯ್ತು ಇಲ್ಲೇ ಅಂದ್ರಮ್ಮ. ಆಗಲಿಕ್ಕೆ ಎಂತ ಮಾಡ್ತೀನಿ ನಾನು, ನಿನ್ನ ಜೀವಿಗೆ ಏನೂ ಆತಿಲ್ಲ. ಈ ಹಾವುಕ್ಕೆ ನಾನು ಬೇರು ಕೊಡ್ತಿ, ಆ ಬೇರನ್ನು ಬಾಯಿಗೆ ಹಾಕಿ ಒಯ್ದು ಆ ದನ ಕಚ್ಚಿದ ಗಾಯಕ್ಕೆ ಬಾಯಿ ಹಾಕಿ ಹಿಪ್ಪಿ ತೆಗೀಕಂದ್ರಮ್ಮ. ನಾನು ಮಾಡ್ತಿದ್ರು. ನಿನ್ನ ಜೀವಕ್ಕೆ ಏನಾದರೂ ನಾನು ರಕ್ಷಣೆ ಕೊಡ್ತೆ, ಏನಾಗ್ತದೆ ನನಗೆ ಔಷಧಿ ಗೊತ್ತಿಲ್ಲ, ನಾನು ಹೇಳೋದಿಲ್ಲ, ನೀನು ಮಾಡ ಅಂದ್ರಮ್ಮ. ನಮ್ಮ ಅಜ್ಜನಿಗೆ ಬೇರು ಕೊಟ್ರಮ್ಮ. ಬೇರು ಕೊಟ್ಟರೆ ಬಾಯಲ್ಲಿ ಜಗದು ಅಜ್ಜನ ದೊಡ್ಡ ಜಡಿ ಪುಕ್ಲಿ ಹೆಣಿಗೆ ತಡಿತಮ್ಮ, ದೊಡ್ಡ ಜಡಿ ಅಮ್ಮ, ಕೂದಲು. ಆಗಲಿಕ್ಕೆ ಆ ಜಡಿ ಹಿಡ್ಕೊಂಡು ನಿಮ್ಮ ಬಾಯಿಗೆ ಹಿಪ್ಪ ಜಡಿ ಹಿಡ್ಕೊಂಡು ನಿಮ್ಮ ಬಾಯಿಗೆ ಹಿಪ್ಪ ಏನಾಗ್ತಕ್ಕಂಬ ಅಂದರೆ ಬಾಯಿ ಕೊಟ್ರಮ್ಮ ದನಗೆ ಕಚ್ಚಿದ ಗಾಯಕ್ಕೆ. ಬಾಯಿ ಹಾಕಿ ಹಿಪ್ಪಿ ತೆಗೆದು ಉಗುಳು ಬಿಸಾಕರ್, ರಕ್ತನ ವಿಷನ ಬಿಸಾಕರ್. ಆಗಲಿಕ್ಕೆ ದನವೂ ಬದುಕತ್ತೆ, ನಮ್ಮ ಅಜ್ಜನಿಗೂ ಏನು ಆಯ್ಲೂ ಇಲ್ಲ. ಆಗಲಿಕ್ಕೆ ಆ ಸನ್ಯಾಸಿ ಹೇಳ್ರಮ್ರ, ಈಗ ನಿನಗೆ ನಿನ್ನ ಅಪ್ಪಯ್ಯ ಒಪ್ಪಲಿಲ್ಲ, ನಾನು ಹೇಳಿದೆ ನೀನು ಮುಂದೆ ತಲೆಂತಲಾರದಿಂದ ಮುಂದುವರ್ಸ್ಕೊಂಡು ಬರ್ಕೊಂಡೆ ಒಂದು ಉಪಶಮನ ಮಾಡ್ರಮ್ಮ. ಆಗಲಿಕ್ಕೆ ಮುಂದೊಂದು ಕಾಲದಂಗೆ ನಿನ್ನ ಪೀಳಿಗಿಲ್ಲ ಇನ್ನು ಉಳಿಸ್ಕೊಂಡೇ ಬರ್ಕವ, ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗ. ಎಷ್ಟೋ ಜನಕ್ಕೆ ನಾನೇನು ನಿಮ್ಮ ಹತ್ರ ದುಡ್ಡು ತಗೊಂತಿಲ್ಲ, ನೀನೇನು ದುಡ್ಡು ತಗೊಂಡ್ಕ ನಾ ಹೇಳೋದಿಲ್ಲ. ಈಗ ವಾತಾವರಣ ಹೊಂದಿ ಕೆಲವ್ರು ಕೊಡ್ತಾರೆ, ಕೆಲವ್ರು ಹಾಗೆ ಹೊತ್ತು. ಆಗಲಿಕ್ಕೆ ಔಷಧಿ ನಮ್ಮ ಅಜ್ಜಿ ಅದನ್ನೇ ಮುಂದುವರ್ಸ್ಕೊಂಬಂದ್ರು, ಅವ್ರು ಹೇಳಿದ ಔಷಧಿನೇ ಮುಂದುವರ್ಸ್ಕೊಂಬಂದ್ರು. ಕಡೆಗೆ ಅಜ್ಜಯ್ಯ ಸಾಯೋತ್ತಿಗೆ ನನಗೊಂದು 10-12 ವರ್ಷ ಪ್ರಾಯ ಅಷ್ಟೇ. ಆಗಲಿಕ್ಕೆ ನಮ್ಮ ಅಪ್ಪಯ್ಯ ಎಂತ ಮಾಡ್ರು, ನನಗೆ ವರ್ಷ ಆಯಿತು ನೀನು ಕಲ್ತ್ಕೊಂಡು ಅಪ್ಪಯ್ಯ ಅದನ್ನ ಕಲ್ತ್ಕೊಂಡ್ರು. ಮತ್ತು ಹೇಳಿಕೊಟ್ಟು ಕಲುವುದಲ್ಲ ಯಾರು, ಅವರು ಕೊಡುತ್ತನ್ನು ಕಂಡು ಕಲುವುದು ಬಿಟ್ಟರೆ ಹೇಳಿಕೊಟ್ಟು ಕಲುಕು ಆತಲೆ, ಅದು ನೆನ್ಪಿಟ್ಕೊಂಬಕ್ಕೂ ಆತಲೆ. ಆಗಲಿಕ್ಕೆ ಅತ್ತೆ ಎಂತ ಮಾಡ್ರೆ ಕೆಲವರೆಲ್ಲ ಕೊಡುತ್ತನ್ನ ನಮ್ಮ ಅಪ್ಪಯ್ಯ ಕಲ್ತ್ಕೊಂಡ್ರು. ಕಡೆಗೆ ಅಜ್ಜಯ್ಯ ತೀರಿ ಹೊರಮೇಲೆ ಅಪ್ಪಯ್ಯ ಸುಮಾರು 82 ವರ್ಷ ಆಯ್ತು ಅಪ್ಪಯ್ಯ ಸಾವತ್ತಿಗೆ. ಆಗಲಿಕ್ಕೆ ಅಪ್ಪಯ್ಯ ಕಲ್ತ್ಕೊಂಡು ಔಷಧಿಯಲ್ಲಿ ಕೊಡ್ತಾ ಬಂದರು. ಅಪ್ಪಯ್ಯನೂ ತುಂಬ ಹೆಸರಿಗೆ ಹೋಯ್ರು. ಕಡೆ ಅದ್ರ ಮೇಲೆ ನಾವು ಕುಟುಂಬದಂಗೆ ಎಲ್ಲಕ್ಕ ತಂದದ್ದು ಬಚ್ಚಿದ ಕಡ್ರೆ ದೊಡ್ಡ ಕುಟುಂಬದ ನಾವು ಒಂದು 60-70 ಜನ ಇತ್ತು. ಕುಟುಂಬದಾಗ ಯಾರು ಒಬ್ಬರು. ಅದು ಅಲ್ಲದೆ ಒಂದು ದೈವತಾ ಶಕ್ತಿ ಬೇಕು. ನಮ್ದು ಕೂಡು ಕಟ್ಟಿದ ಮನೆ, ಹೋಳಿ ಹಬ್ಬದ ಗುರುಕಾರ ಮನೆ ನಮ್ದು. ಅದ್ರಾಗೂ ಆ ಮನೆ ಒಬ್ಬರ ಪಾತ್ರೆಗಳ ದೈವ ತಲೆ ಬಿಟ್ಟು ನಾವು ದೇವ್ರ ಹೆಸರು ಹೇಳಿ, ನಮ್ಮ ದೇವ್ರ ಹೆಸರು ಹೇಳಿ ಕೊಡುವಂಥ, ನಮ್ಮ ಹಿಂದೂಗಳು ನಮ್ಗೆ ಬಂದದನ್ನೇ ದೇವ್ರ ಹೆಸರು ಹೇಳಿ ಒಂದು ಔಷಧಿ ಕೊಡು. ಇವನಿಗೆ ಗುಣಗಾಯಕಪ್ಪ, ಆದಷ್ಟು ಬೇಗ ಗುಣ ಇಲ್ಲಿ, ನಮ್ಮ ಕೀರ್ತಿ ಉಳಿಕ ಅಂದೇಳಿ ಹೇಳಿ ಕೊಡುತ್ತೆ. ಇವತ್ತಿನವರೆಗೂ ಯಾರಿಗೂ ಇಷ್ಟೊತ್ತವರೆಗೂ ಏನು ಆಗಲಿಲ್ಲ. ಇನ್ನು ಆಪ್ಕಾಗ ನಾವು ದೇವ್ರ ಕೈಲಿ ಬೇಡ್ಕೊಂಬ, ನಾವು ಕೊಟ್ಟ ಔಷಧಿ ಅದು ಖುಷಿ ಆಯ್ತು. ಮತ್ತೆ ಯಾವುದೇ ಪಾರ್ಟಿಗೆ ತೊಂದರೆ ಅಪ್ಕಾಗ ಡಾಕ್ಟ್ರಲ್ಲಿ ಹೋಗಿ ನಮ್ಮಲ್ಲಿ ಬಂದಲ್ಲೆಲ್ಲ ಔಷಧಿ ಮಾಡಿ 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 ಕಡೆಗೆ ನೀವು ಹಳ್ಳಿದೆಲ್ಲ ಮಾಡಿ ಮಾರ ಹತ್ರ ಹೇಳ್ತಾರೆ.
ಮತ್ತೆ ನಮ್ಮಲ್ಲಿ ಬರ್ತಾರೆ. ಆದರೆ ನಮ್ಮಲ್ಲಿ ಬಂದರೆ ಯಾರೂ ಸಹ ದಾಟಲ್ಲಿ ನಮ್ಮ ಸ್ಟೋರಿ ಇದ್ರಂಗೆ ಇಲ್ಲ ಇಷ್ಟೊತ್ತು. ಅಂದರೆ ನಿಮ್ಮದು 100ಕ್ಕೆ 100 ಸಕ್ಸಸ್. ಹಾಂ, 100ಕ್ಕೂ ಸಕ್ಸಸ್. ಅದು ಅಲ್ಲದೆ ಕಡೆಗೆ ಎಂತ ಮಾಡ್ರ, ನಮ್ಮ ಅಪ್ಪಯ್ಯ ಮಾಡ್ರ ಔಷಧ ಮಾಡ್ರ. ಅಪ್ಪಯ್ಯ ಸಹ ಔಷಧಿ ತುಂಬ ವರ್ಷ ಮಾಡ್ರ. ಕಡೆ ಅಪ್ಪ ಎತ್ತಿ 20ಗೆ ಅಪ್ಪಯ್ಯ ಲಾಸ್ಟಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಕಡೆ ನಾನು ನಮ್ಮ ಕುಟುಂಬದಂಗೆ ಯಾರೋ ಒಬ್ಬರು ನಾನು ಬೇಡ ಯಾಕಂದ್ರೆ ಬೆಂಗಳೂರಿಗೆ ಓಡಿ ಹೋಗಿ ಈ ಔಷಧಿ ಎಲ್ಲ ಕೊಡೋಕೆ ಆಗ್ಲಲ್ಲ. ಆದರೆ ನಮ್ಮ ಅಲ್ಲೂ ನಮ್ಮನ್ನ ಆಯ್ಕೊಂಡು ಬಿಡಲಿಲ್ಲ. ನಾನು ಶಾಲೆಗೆ ಹೋದ್ ಬರೀ ಹಸಿನ ಶಾಲೆ 7ನೇ ಕ್ಲಾಸ್ ಮಾತ್ರ ಮಾಡೋದು. 7ನೇ ಕ್ಲಾಸ್ ಮಾತ್ರ, 7ನೇ ಕ್ಲಾಸೇ ಓದೋದು. ನಮ್ಮ ಅಪ್ಪಯ್ಯ ಶಾಲೆಗೆ ಹೋಯ್ಲೆ, ನಮ್ಮ ಅಜ್ಜ ಶಾಲೆಗೆ ಹೋಯ್ಲೆ, ನಮ್ಮ ಪಿಜ್ಜಿನೂ ಶಾಲೆಗೆ ಹೋಯ್ಲೆ ಅಂಬರು ನಾನು ಕಾಣಲೆ. ನಮ್ಮ ಅಜ್ಜನ ಕಂಡಿದ್ದು ಯಾರೋ ಎಲ್ಲ ಅನರಕ್ಷತ್ರಿ. ನಾನೇನು ಗಟ್ಟಿ ಕಲಿಲ್ಲ. ಹಸಿನ ಶಾಲೆ 7ನೇ ಕ್ಲಾಸ್ ಮಾತ್ರ ಆದ. ಅದ್ರೂ 7ನೇ ಕ್ಲಾಸಂಗೂ ಒಟ್ಟು ಜಸ್ಟ್ ಪಾಸ್. ನೀವು 7ನೇ ಕ್ಲಾಸ್ ಕಲ್ತಿದ್ದೆ? 7ನೇ ಕ್ಲಾಸ್ ಕಲ್ತದೆ ಅಷ್ಟೇ. ಆದರೆ 7ನೇ ಕ್ಲಾಸ್ ಕಲ್ತರೂ ಸಹ ಇವತ್ತು ಶಾಲೆ ಬಿಟ್ಟು ಡಿಗ್ರಿ ಕಾಲೇಜಿಗೆಲ್ಲ ಹೋಗಿ ಪಾಠ ಮಾಡಿದ್ವಿ. ಹಾಂ, ಡಿಗ್ರಿ ಕಾಲೇಜಿಗೆ ಹೋಗಿ ಪಾಠ ಮಾಡ್ದಿತ್ತು. ಮತ್ತು ಶಾಲೆ ಮೆಟ್ಲಂದ್ರೆ ನಾವು ಹಸಿನ ಶಾಲೆ ಮೆಟ್ಲು ಹತ್ರ ಡಿಗ್ರಿ ಕಾಲೇಜ್ ಜೊತೆ ಮೆಟ್ಲು ಹತ್ತಿ ಪಾಠ ಮಾಡಿದ್ವಿ ಹುಡುಗರಿಗೆಲ್ಲ. ನೀವು ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಅಲ್ಲಿ ಲೆಕ್ಚರ್ ಮಾಡಿದ್ದೀರಿ? ನಮ್ಮ ಔಷಧಿನ ಬಗ್ಗೆ ನಾನು ಪಾಠ ಮಾಡಿದ್ದೆ. ತುಂಬ ಕಡೆ ಕರ್ಸಿದ್ದು ನಮ್ಮನ್ನು. ಇಷ್ಟೊತ್ತೊಳಗೆ ಸುಮಾರು ಒಂದು 55 ಪ್ರಶಸ್ತಿ ಆಯ್ತು ನಮಗೆ. ಪ್ರಶಸ್ತಿ ಸನ್ಮಾನ 55 ಆಯ್ತು. ಈಗ ಪಂಚಾಯತ್ ವತಿಯಿಂದ ಆಯ್ತು, ಲಯನ್ಸ್ ಕ್ಲಬ್ಬಿಂದ ಆಯ್ತು, ಮತ್ತು ಸಾಹಿತ್ಯ ಪರಿಷತ್, ರಾಜ್ಯೋತ್ಸವ, ಇದೆಲ್ಲ ಪ್ರಶಸ್ತಿಗಳಾಯ್ತು. ಈಗ ನಾನು ಆ್ಯಕ್ಚುಲಿ ನಾವೊಬ್ಬ ಆಟೋ ಡ್ರೈವರ್. ನೀವು ಆಟೋ ಓಡಿಸೋದು, ಆಟೋ ಡ್ರೈವರ್ ನಾನು. ಆಟೋ ಈಗ ಹಾವು ಕಚ್ಚಿದ ಕೂಡಲೇ ನನಗೆ ಫೋನ್ ಮಾಡ್ತಾರೆ. ನಾನಲ್ಲಿ ಹಾವು ಕಚ್ಚಲ್ಲಿ ಫೋನ್ ಮಾಡ್ಕೊಳ್ಳಿ ಅಲ್ಲಿ ಯಾರನ್ನ ಪಾರ್ಟಿ ಕರ್ಕೋಬೋದು. ಆಗ್ಲಿಕ್ಕೆ ಅವರು ನನ್ನ ಕರ್ಕೊಬ್ಬಿ ಮರ ಗಾಡಿ ಮತ್ತೊಂದು ಸಲ ಕರ್ಕೊಬ್ಬಿ. ನಮ್ಮ ಹಳ್ಳಿలో ಅಪ್ ಆ್ಯಂಡ್ ಡೌನ್ ಬಾಡಿಗೆ ಇಲ್ಲ, ಒಂದೇ ಬಾಡಿಗೆ ಹೋಗಿ ಕರ್ಕೊಬಂದ್ರೆ ಒಂದು ಬಾಡಿಗೆ. ಪ್ಯಾಟಿ ಬದಲು ಹಂಗಲ್ಲ, 7 ಬಾಡಿಗೆ ಕರ್ಕೊಂಡು ಹೋಗೋದೊಂದು, ಕರ್ಕೊಂಡು ಬಾಪದೊಂದು. ನಮ್ದು ಒಂದು ಸೈಡ್ ಬಾಡಿಗೆ ಅದು. ಒಂದು ಬಾಡಿಗೆ ಹೋದಿದ್ರೆ ಹಾವು ಕಚ್ಚಿಗಳು ಫೋನ್ ಮಾಡಿದ್ರೆ ಅಲ್ಲಿದ್ದೆ ಮರ ಅಲ್ಲಿದ್ದೆ ಅವನು. ಅಕಸ್ಮಾತ್ ಈಗ ಫೋನ್ ಎತ್ತಕೊಳ್ಳೇ ಬಾಡಿಗೆ ಬರ್ತ. ಈಗಿನ ಕಾಲ ಹಾಗೆ. ನೀನು ಬಾತ್ರೂಮ್ ಆಗಿತ್ತಂದ್ರೆ ತಡಾತ್. ಈಗಿನ ಕಾಲ ಹಾಗೆ. ಆಳಿಗೆ ನಾವೆಂತ ಮಾಡ್ತೀವಿ, ಇಲ್ಲ ಹಾವು ಕಚ್ಚಲ್ಲ ಇಲ್ಲರ ಕೆಲವರು ಬಪ್ಪ ಕಲ್ತ್ರೆ ಅಲ್ಲಿಗೆ ಹೋಗ್ತು. ಅಲೋ ಎಲ್ಲಿದ್ದೆ ಕೆಮ್ದು ನಾನು ಹಾವು ಕಚ್ಚಿ ನೀನು ಅದನ್ನೇ ಮಾಡ್ತಾ ನಾನು ಬೇರೆ ರಿಕ್ಷೆಗೆ ಹೇಳ್ತೀನಿ ಅಂತ. ಆಳೆ ನಮ್ಗೆ ಬಾಡಿಗೂ ಇಲ್ಲ. ಆಗಲಿಕ್ಕೆ ಇದೆಲ್ಲ ರಾಗಲಿ ಹತ್ರ ನಾನು ರಿಕ್ಷಾ ಹತ್ತು ಕೋಟಿ ಆಯ್ತೆ. ರಿಕ್ಷಾ ಕೊಟ್ಟಿಗ ದಿವ್ಸಕ್ಕೆ ಒಬ್ಬೊಬ್ರು ಬತ್ರ. ಕೆಲವ್ರು ಬಂದರ ಏನಾರ ಕಾಣಿಕೆ ಕೊಟ್ಟು ಹೋತ್ರ, ಕೆಲವ್ರು ಹಾಗೆ ಹೋತ್ರ, ಕೆಲವರು ನಮ್ದೇ ಗಾಡಿ ಅಂತ ಇದ್ರೆ ತಡ ಬಿಟ್ಟು ಬರ್ಕತ್. ಅಂದ್ರೆ ಈ ನಾನು ಮಾಡುವ ಕೆಲಸ ಅಲ್ಲ ಇದು. ಯಾಕಂದ್ರೆ ಈಗ ಇತ್ತೀಚಿನ ಕೊರೋನಾ ಈಚೆ ಒಂದು 2-3 ವರ್ಷ ಈಚೆಗೆ ಸುಮಾರು ಒಂದು 2,000 ಜನಕ್ಕೆ ಹತ್ರ ಔಷಧಿ ಕೊಟ್ಟಿದ್ದೆ. ಆದರೆ ಕೆಲವ್ರು ಕೊಡ್ತಾರೆ, ಕೆಲವ್ರು ಹಾಗೆ ಹೋತ್ರ. ನಾವು ಯಾರ ಕೈಲೂ ಏನು ದುಡ್ಡು ಕೇಳ್ತಿಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಇಲ್ದ್ರಿ ಇಲ್ಲ, ಅವ್ರು ಕೊಡ್ಲೇ ಔಷಧಿ ಕೊಡ್ದೆ. ಯಾಕಂತಲ್ಲ ಅವ್ರು ಕೊಡ್ಲಿ ಬಿಡ್ಲಿ ಏನೇ ಮಾಡಲಿ ನಮ್ಗೆ ಕೊಡೋದು ಧರ್ಮ. ನಾವು ಕಲ್ತಾಯ್ತು, ಕಲ್ತ್ರ ಮೇಲೆ ಕೊಡುವುದೇ ನಿಸ್ವಾರ್ಥ ಸೇವೆ. ನಿಸ್ವಾರ್ಥ ಸೇವೆ ಮಾಡ್ತೈತೆ. ನನ್ನ ಕಡೆ ಇದ್ರೆ ಮಾಡೋ ಬದುಕಲ್ಲ. ಯಾಕಂದ್ರೆ ನೀವು ಒಂದು ದೊಡ್ಡ ಶ್ರೀಮಂತರ ಮಾಡೋ ಬದುಕಿದೆ. ಯಾಕಂದ್ರೆ ಒಂದು 53 ಹುಟ್ಟೊಳಗಿದ್ದಾರೆ, ಬೇಕಮ್ಮಷ್ಟು ಮಲ್ಲಿ ಇರುತ್ತೆ ಮಾಡುವಂಥ ಸೇವೆ ಅದು. ನಮಗೆ ಇದನ್ನ ಮಾಡ್ಕೊಂಡು ನಮ್ಮ ದಿನನಿತ್ಯ ಜೀವನನೂ ಹೋಗ್ಬೇಕು. ನಮಗೆ ದಿನನಿತ್ಯ ಈಗ ಸ್ವಲ್ಪ ಅಡಿಕೆ ತೋಟ ಎಲ್ಲ ಸಸಿ ಹಾಕೊಂಡು ನಾವು ಮನೆಗೆ ಬಂದು ಮಂಗನ ಬೆರೆಸ್ಕೊಂಡು ನಾವೇ ಮಂಗ ನವಿಲು ಇವನ್ನ ಬೆರೆಸ್ಕೊಂಡು ಊಟ ಇತ್ತು. ನನಗೆ 3 ಜನ ಮಕ್ಕಳು. ಮಕ್ಕಳೇನು ಮಾಡ್ತಿದ್ದಾರೆ? ಮಕ್ಕಳು ಒಬ್ಬಲ್ಲಿ ತುಮಕೂರಾಗಿದ್ದ, ಮತ್ತೊಬ್ಬ ಮನೇಲೇ ಇದ್ದ. ಡಿಗ್ರಿ ಐತಿ ವರ್ಷ, ಮಗಳಿಗೆ ಮದುವೆ ಆಯ್ತು. ಅವ್ರಿಗೆ ಏನಾದ್ರು ಇದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ? ಅವರಿಗೆ ಅಂದ್ರೆ ಮಕ್ಕಳು ನಿಮ್ಗೆ ಎಂತಕ್ಕೆ ಇದು ನಮ್ಗೆ ನಾವೆಂತೂ ಮಾಡೋದಿಲ್ಲ. ಅಂದ್ರೆ ಸ್ವಲ್ಪ ಜಾಸ್ತಿ ಕಲ್ತಿರಲ್ಲ ಅವ್ರು ಮಾಡ್ರೆ. ನೀವೆಂತೂ ನಮ್ಮ ಅಜ್ಜನ ಕಾಲ ಅವರಿಗೆ ನಮ್ಮ ಅಜ್ಜನ ಕಾಣಲಿಲ್ಲ, ನಾನು ಕಂಡಿದ್ದೆ. ನಮ್ಮ ಮಕ್ಕಳ ಹತ್ರ ನೀವು ಅಜ್ಜನ ಕಾಲ ಹಾಗೆ ಹೋಯ್ತು, ಅಪ್ಪನ ಕಾಲ ಹೀಗೆ ಹೋಯ್ತು. ಈ ಮೊಲನ ಜೀವನ ಹೊಳ್ಕೊಂಡು ಹೋಗೈತಂತಲ್ಲ ಹಾಗೆ ಆಯ್ತು. ನಾವು ಇದನ್ನೇ ಮಾಡ್ಕೊಂಬಕ್ಕಿಂತ ನಾವೆಲ್ಲ ಹೋಗಿ ಯಾರ ಮನೆ ಕೆಲಸ ಮಾಡ್ರೆ ನಮ್ಗೆ ಏನು ಸಂಬಳ ಸಿಕ್ಕತ್ತೆ. ಇದನ್ನೇ ಮಾಡಿ ನಮ್ಗೆ ಬದುಕೋತಕ್ಕೆ ಆಗ್ತಾ ಇನ್ನು ಕೇಂದ್ರ ಇದ್ರೆ. ಇನ್ನು ಕಲುವುದು ಬಿಡುವುದು ಅವ್ರಿಗೆ ಬಿಟ್ಟದ್ದು. ನಾನು ಕಲುವುದಾರ ಕಲಿಯ ಪೂರ್ತಿ ಬರ್ದಿಟ್ಟಿದ್ದೆ, 3 ಅಕ್ಷರ ಬರ್ದಿಟ್ಟಿದ್ದಿ. ಅವ್ರು ಕಲುವುದಾರ ಕಲ್ತ್ಕೊಂಡ. ಮತ್ತೆ ಕಲುವುದು ನನ್ನ ಕಡೆಗೆ ಒತ್ತಾಯ ಮಾಡೋದಿಲ್ಲ. ಯಾಕಂದ್ರೆ ನಮ್ದು ಜೀವನ ನಮ್ಗೆ ವರ್ಷ 57-58 ನಡೀತಾ ಇತ್ತು. ಇನ್ನೀಗ ನಮ್ಗಿನ್ನೆ ಅಂತ ಈಗ ಹೀಗಾಗಿ ಈ ನಾಟ್ಯ ವೈದ್ಯ ಅನ್ನೋದು ಅಥವಾ ಆಯುರ್ವೇದ ಅನ್ನೋದು ಈಗ ನಶಿಸಿ ಹೋಗ್ತಾ ಉಂಟು. ನಶಿಸಿ ಹೋಗ್ತಂದ್ರೆ ಇತ್ಲೆ ಕೊರೋನಾ ಬಪ್ಪಕೊಯ್ ಆಯುರ್ವೇದಕ್ಕೆ ಮತ್ತೆ ಪುನಃ ಚಿಗುರು ಶುರುವಾಯ್ತು. ನಶಿಸಿ ಹೋಗಿಲ್ಲ. ಯಾಕಂದ್ರೆ ಕೊರೋನಾಗೆ ತುಂಬಾ ಜನಕ್ಕೆ ಹಾವು ಕಚ್ಚಿದ್ರು. ಯಾವುದೇ ಡಾಕ್ಟರ್ ಆಸ್ಪತ್ರೆ ಬಾಗಿಲು ತೆಗಿಲ್ಲ, ಪೂರ್ತಿ ಬಂದದ್ದು ನಮ್ಮ ಮನೆಗೆ. ಒಂದು ಹಾವು ಕಚ್ಚಿದ ಕೂಡಲೇ ಆಸ್ಪತ್ರೆಗೆ ಹೋದ. ಅಲ್ಲ ಆಸ್ಪತ್ರೆ ಸುದ್ದಿ ಹೇಳೋಕ್ಕಾಗ ನಾವು. ಆದ್ರೂ ಆಸ್ಪತ್ರೆ ಹೋಪತಿ ಬಾಗಿಲು ಹಾಕಿಟ್ಟಿತ್ತು. ಅಲ್ಲಿ ನೆಲ ಒರೆಸೋರು ಇದ್ರಲ್ಲ ಕೆಲಸದಾರ, ಅವ್ರು ಹೋಗಿ ಅಂದ್ರೆ ನೆಲ ಒರೆಸೋಕೆ ಒಳಗೆ ದೋಡು
ಹಾ ಹಾ ನಾವು ಆಸ್ಪತ್ರೆ ಔಷಧಿ ಕೊಡೋದಿಲ್ಲ, ನಮ್ಗೆ ಬಂದೋಬಸ್ತ್ ಇತ್ತಾಳೆ. ಅಂದ್ರೆ ಕೊರೋನಾ ಹೆಚ್ಚಿನ ಭಾಗ ತೆಗಿಲಿಲ್ಲ. ಹೌದು ಆಗಳಿಗೆ ಸೀದ ಅಂತ ಮಾಡ್ರು ಅವರು ಅಲ್ಲಿ ದಾರಿ ಮೇಲೆ ಬಪ್ಪತ್ತಿ ಸ್ವಲ್ಪ ಸೀರಿಯಸ್ ಆಯ್ತು ಅವರಿಗೆ, ತಲೆ ತಿರುತ್ತು, ವಾಂತಿ ಶುರುವಾಯ್ತು. ಕಡೆಗೆ ಅಲ್ಲೇ ಆಸ್ಪತ್ರೆ ಬಾರ ಎಲ್ಲ ಹೇಳುದಿಲ್ಲ ನಾನು, ಯಾಕೆ ಎಲ್ಲ ನಾನು ಯಾಕೆ ಹೇಳ್ತೇನೆ, ಎಲ್ಲೋ ಬರ್ತಾ ಇದ್ರು. ಆಗಳಿಗೆ ಸೀದಾ ನಮ್ಮಲ್ಲಿ ಬಂದು ನಮ್ಮಲ್ಲಿ ಬಪ್ಪತ್ತಿಗೆ ಅವ್ರಿಗೆ ವಾಂತಿ ಶುರುವಾಗಿ ತಲೆ ತಿರುಗ್ತೈತಿ. ಅದೇ ಕೂಡಲೇ ಬಾಯಿ ಹಾಕಿ ಗಾಯಂಚೂರು ರಕ್ತ ಬಿಟ್ಟು ಬಾಯಿ ಹಾಕಿ ಹಿಪಿ ತೆಗೆದು ಅವ್ರನ್ನ ಪ್ರಜ್ಞೆ ಬಪ್ಪನೆ ಮಾಡಿ ಸುಮಾರು ಒಂದು ಗಂಟೆ ಮೇಲೆ ಈ ಕಡೆ ಸೀದಾ ಮಾತಾಡಿ ನಮ್ಮ ಹತ್ರ ಮಾತಾಡಿ ಸೀದಾ ಮನೆಗೆ ಕಳಿಸಿ ಕೊಡ್ತಾರೆ. ಮತ್ತೆ ಹಾಂಗಪ್ಪ ಈ ಕೊರೋನಾಗೆ ಅತಿ ಹೆಚ್ಚು ಜನ ನಮ್ಮಲ್ಲಿ ಬಂದಿರು. ಆಮೇಲೆ ಅವರು ಹುಷಾರಾದ್ರು. ಅವ್ರು ಹುಷಾರಾದ್ರು, ಸತ್ಯ. ಅವರು ಹುಷಾರಾದ್ರೆ ಏನ್ ತೊಂದರೆ ಇಲ್ಲ, ಹುಷಾರಾದ್ರೆ. ಅದ್ರ ಮೇಲೆ ಅಲ್ಲಿಂದ ಎಷ್ಟೋ ಜನ ಕರ್ಕೊಂಡ್ ಬಂದಿರ. ರಿಕ್ಷಾದಾಗೆ ಬರ್ತಾರೆ, ಕಾರ ಬರ್ತಾರೆ. ಕೆಲವು ಸಲ ಒಂದು 7-8 ಜನ ಬಪ್ಪರು ಇದ್ರು. 7 ಜನ ಹಾವು ಒಳ್ಳೆ ಹಬ್ಬದ ನಮ್ಮಲ್ಲಿ ಒಬ್ರು ಬಂದ್ರು ಕೂಡ ಮತ್ತೊಂದು 7-8 ಜನ ಬರೋದು ಇತ್ತು ಒಂದೊಂದು ದಿವಸ. ಅಂದ್ರೆ ಕೊರೋನಾ ಟೈಮ್ ಸಾಧಾರಣ ಒಂದು ಬರೇ 1 ವರ್ಷಕ್ಕೆ ಬಂದೋಬಸ್ತ್ ಕೊಡೋದಂಗೆ ಸಾಧಾರಣ 1-1.5 ಸಾವಿರ ಜನ ಹತ್ರ ಬಂದಿರು. ದಿನಕ್ಕೆ 7-8 ಜನ. ನಮ್ದು ಇಲ್ಲಿ ಮಾತ್ರ ಪ್ರಚಾರ ಅಲ್ಲ ಸರ್, ಎಲ್ಲ ದಿಕ್ಕಲು ಪ್ರಚಾರ ಇತ್ತು ನಮ್ದು. ನಮ್ಮ ಪ್ರಚಾರ ಅಂದ್ರೆ ಈಗ ತೀರ್ಥಹಳ್ಳಿಯಿಂದ ಬತ್ರು, ಆಗೊಂಬಿಂದ ಬತ್ರು, ಮೊನ್ನೆ ಮಡಿಕೇರಿಯಿಂದ ಬಂದಿರು, ಸೊರಬದಿಂದ ಬಂದಿರು, ಮಂಗಳೂರಿಂದ ಬತ್ರು, ಎಲ್ಲ ಕಡೆಯಿಂದ ಬರ್ತಾ ಇರ್ತಾರೆ.